ಇದನ್ನೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಾದರೂ ಸರಿಯಾಗಿ ಯೋಚನೆ ಮಾಡಿನೇ ಅವ್ರನ್ನ ಇಲ್ಲಿ ಕರೆಸಿರೋದು. ಹಾಗಾದ್ರೆ ನೀವು ನನ್ನ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಅಲ್ವಾ? ಚಿನ್ನು ಮರಿ, ನಿಮ್ಮನ್ನು ಬಿಟ್ಟು ಜೀವನ ಮಾಡೋ ಶಕ್ತಿ ನನಗಿಲ್ಲ. ಪ್ಲೀಸ್. ನಾನು ಹೇಳಿದ್ನಾ? ನಾನು ಇವನ್ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ನಾ? ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತು ಮಾವನ ಯಾಕೆ ಕರೆಸ್ಕೊಂಡ್ರಿ? ಅವ್ರು ಬಂದಿರೋದೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನನಗೆ ಅನಿಸ್ತಾ ಇದೆ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡಿ. ಇವರು ಏನು ಮಾಡಕ್ ಹೊರಟಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನು ಮಾಡಲಿ? ಅತ್ಗೆ ಅತ್ಗೆ ಇಲ್ಲಿದ್ದೀರಾ? ಏನು ನಿಮ್ಮ ಕಡೆ ಅಡುಗೆ ಇವತ್ತು? ಏನೋ ಯಾವಾಗ ನೋಡಿದ್ರು ಬೇಬಿ ಬೇಬಿ ಅನ್ಕೊಂಡು ತಿರ್ತಾ ಇದ್ದವನು ಇವತ್ತು ಅತ್ಗೆ ಅನ್ಕೊಂಡು ಬರ್ತಾ ಇದೀಯಾ? ಏನ್ ಸಮಾಚಾರ? ಎಲ್ಲಿ ನೀನ್ ಬಾಸು ಕಾಣಿಸ್ತಾ ಇಲ್ಲ? ಬಾಸು ಅದಕ್ಕೆ ನನಗೆ ನಾನೇ ಬಾಸ್, ನಿಮಗೆ ಗೊತ್ತಿಲ್ವಾ? ಹೌದೇನೋ? ಮತ್ತೆ ತಮಾಷೆನೆಲ್ಲ. ಯಾವ್ದಕ್ಕೂ ಒಂದ್ಸಲ ಸಿಂಚನ ಕೇಳ್ಬಿಡ್ತೀನಿ. ಸಿಂಚನ, ಏನತ್ಗೆ ನೀವು ನಾನು ತಮಾಷೆ ಮಾಡ್ತೀನಿ ಅಂತ ನೀವು ಮಾಡ್ತಿರಲ್ಲ. ಅವಳೇನಾದ್ರು ಇಲ್ಲಿಗೆ ಬಂದು ಆ ವಿಷಯ ಎಲ್ಲ ಗೊತ್ತಾದ್ರೆ World War III ಅಟ್ಟೆ. ಏನು ತಾವಿವತ್ತು ಇಲ್ಲಿವರೆಗೂ ಪಾದ ಬೆಳೆಸಿರೋದು ನಿನ್ನ ಹೆಂಡತಿ ಅಡುಗೆ ಮಾಡಲ್ಲ ಅಂತ? ಹಾಗೇನಿಲ್ಲ ಅತ್ಗೆ, ಅದು ನಿಮ್ಮನ್ನು ಮಾತಾಡ್ಸೋಣ ಅಂತಾನೆ ಇಲ್ಲಿಗೆ ಬಂದೆ. ನನ್ನನ್ನು ಮಾತಾಡ್ಸೋಣ ಅಂತ ಬಂದ್ಯಾ? ಏನ್ ಸಮಾಚಾರ ಹೇಳು. ಸಾರಿ, ನಿಮ್ಗೆ ಚಾಕ್ಲೇಟ್ ತಂದೀನಿ. ಚಾಕ್ಲೇಟಾ? ನನ್ಗ ಒಳಗೆ ಬಂದ್ಬಿಟ್ಟು ಕೊಡ. ತಗೊಳ್ಳಿ ಅತ್ಗೆ, ಅಣ್ಣಂಗೆ ಅವಳಿಗೇನಾದ್ರು ಗೊತ್ತಾದ್ರೆ ಇಲ್ಲೇ ಊತಾಕ್ಬಿಡ್ತಾರೆ ಇಬ್ರು ಸೇರ್ಕೊಂಡು ನನ್ನ. ನೀವು ಒಳ್ಳೆ ಏನು ನಂಗೆ ಚಾಕ್ಲೇಟ್ ಎಲ್ಲ ತಂದ್ಕೊಡ್ತಾ ಇದೀಯಾ? ಇದನ್ನ ನೋಡಿದ್ರೆ ನನಗೆ ಈ ಕುರಿನ ಬಲಿ ಕೊಡೋದಕ್ಕಿಂತ ಮೊದಲು ಹಾರ ಹಾಕ್ತಾರೆ ನೋಡು, ಆ ಥರ ಭಾವನೆ ಬರ್ತಿದೆ. ಏನು ಸಮಾಚಾರ? ಏನದ್ಗೆ ನೀವು ಎಲ್ಲದಕ್ಕೂ ಕಿಂಡಲ್ ಮಾಡ್ತಿರಲ್ಲ? ಅಣ್ಣ ನಿಮಗೆ ತಂದ್ಕೊಡೋದಲ್ಲ, ಅದಕ್ಕೆ ನಾನು ತಂದ್ಕೊಟ್ಟೆ ಚಾಕ್ಲೇಟ್ ಇಲ್ಲಿ. ಆದರೂ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಏನು ವಿಷಯ ಅಂತ ಹೇಳ್ಬಿಡು, ಆಮೇಲೆ ತಿಂತೀನಿ. ಗೊತ್ತಾಗೋಯ್ತಾ? ವಿಷಯ ಏನಿಲ್ಲ ಅದಕ್ಕೆ, ಅಪ್ಪ ಅಜ್ಜಿನ ಕರ್ಕೊಂಬರಕ್ಕೆ ಹೋಗಿದಾರಂತೆ. ಹೌದಾ? ಹೌದು. ಅಲ್ಲ ಅದಕ್ಕೆ, ಮನೇಲಿ ಪರಿಸ್ಥಿತಿ ಹೀಗಿದೆ, ಇವಾಗ ಅಜ್ಜಿನೂ ಇಲ್ಲಿಗೆ ಬಂದರೆ ನೀವು ಹೇಗೆ ನೋಡ್ಕೋತೀರಾ? ನೀವು ಕಷ್ಟ ಆಗಲ್ವಾ? ಅದಕ್ಕೆ ಅಪ್ಪಂಗೆ ಫೋನ್ ಮಾಡಿಬಿಟ್ಟು, ಅಂದರೆ ನಿಮ್ಮ ಮಾವಂಗೆ ಫೋನ್ ಮಾಡಿಬಿಟ್ಟು ಅಜ್ಜಿ ಅಲ್ಲೇ ಇರಲಿ, ಜಾನ್ವಿ ಚೆನ್ನಾಗಿ ನೋಡ್ಕೋತಾರೆ ಅಂತ ನೀವು ಹೇಳ್ಬೋದಲ್ವಾ? ಹಾಂ, ಮೆಚ್ಚದೆ ಕಣ. ಮತ್ತೆ ಆಗಾಗ ನಿಮ್ಮ ಅಣ್ಣ ಮಾತ್ರ ನನಗೆ ಐಸಿಟ್ಟು ತಮಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಈಗ ನೀನು ಎಷ್ಟಂದ್ರೂ ಒಂದೇ ರಕ್ತ ಅಲ್ವಾ? ಅಂದರೆ ನೀನು ಇದೊಂದು ಚಾಕ್ಲೇಟ್ನ ನನಗೆ ಕೊಟ್ಬಿಟ್ಟು ಈ ಕೆಟ್ಟ ಕೆಲಸ ಮಾಡಿ ಅಂತ ಹೇಳ್ತಿದ್ಯಾ? ಇಲ್ಲ ಅದಕ್ಕೆ, ನೀವು ಒಳ್ಳೆ ಈ ಚಾಕ್ಲೇಟ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಹೇಳಿದ್ನಲ್ಲ, ಅಜ್ಜಿ ಇಲ್ಲಿಗೆ ಬಂದರೆ ನಿಮಗೆ ಕಷ್ಟ ಆಗುತ್ತೆ, ನೋಡ್ಕೊಳಕ್ಕಾಗಲ್ಲ ನೀವು ಅಂತ ಹೇಳಿದ್ದಷ್ಟೇ. ನೀವೇನು ಯೋಚನೆ ಮಾಡ್ಬಿಡಿ, ಅಜ್ಜಿನ ನಾನು ನೋಡ್ಕೋತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಅವರು. ಚಾಕ್ಲೇಟ್ ತಿನ್ನಿ. ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ಎಲ್ಲ ಒಟ್ಟಿಗೆ ಹೇಳ್ಬಿಡು, ಕೇಳಿಕೊಂಡು ಆಮೇಲೆ ತಿಂತೀನಿ. ಏನತ್ಗೆ ನೀವು ಸುಮ್ಮನೆ ಸರ್ಕಾಸ್ಟಿಕ್ ಆಗಿ ಮಾತಾಡ್ತೀರಾ ನೀವು? ಚಾಕ್ಲೇಟ್ ತಿನ್ನಿ, ಕರ್ಗೋಗ್ಬಿಡ್ತೀನಿ. ಆಯ್ತು ಬಿಡು. ರೀ, ನಿಂತ್ಕೊಳ್ರಿ. ಏನ್ರಿ ಭಾವನಾ ಏನೋ ಪೊಲೀಸ್ ಸ್ಟೇಷನು ಕೇಸು ಅಂತೆಲ್ಲ ಮಾತಾಡ್ತಿದ್ಲು, ಏನು ವಿಚಾರ? ಅದೇನು ಇಲ್ಲ ಕಣಮಿ, ಅದೇ ಆಕ್ಸಿಡೆಂಟ್ ಕೇಸ್ ವಿಚಾರ. ಅದು ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಸಿದ್ದು ಸ್ಟೇಷನ್ಗೆ ಹೋಗೋವನಂತೆ. ಭಾವನಗೂ ಬಾ ಅಂತ ಫೋನ್ ಮಾಡಿದ್ನಂತೆ, ಅದಕ್ಕೆ ಭಾವನ ಓದ್ಲು ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ನೀವು ಯಾಕೆ ಇವಾಗ ಹೋಗ್ತಾ ಇದ್ದೀರಾ? ನನಗೆಲ್ಲ ಬೇರೆ ಕೆಲಸ ಅದೇ ಕಣಮಿ, ಅದಕ್ಕೆ ಹೋಯ್ತವನಿ. ಎಲ್ಲೋ ಎಲ್ಲಿ ಮಡಗದ್ನಲ್ಲ ಅದು, ಇಲ್ಲದಲ್ಲ. ಸರಿ, ನನಗೇನೋ ಬೇರೆ ಕೆಲಸ ಅದೇ, ಬರ್ತೀನಿ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು.
ಅಲ್ಲ, ಇವರು ಕೂಡ ಇಷ್ಟು ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿರ್ಬೋದು? ಯಾಕೆಲ್ಲರೂ ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ? ನೋಡೆ, ಒಳ್ಳೆತನ ಇರಬೇಕು, ಆದರೆ ಇನ್ನೊಬ್ರು ಮರ್ಯಾದೆ ತೆಗೋಷ್ಟು ಒಳ್ಳೆತನ ಯಾರಿಗೂ ಒಳ್ಳೇದಲ್ಲ. ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂತಂದರೆ ಅವರಿಂದ ನಮಗೆ ಲಾಭ ಇರಬೇಕು. ಪ್ರತಿಯೊಂದರಲ್ಲೂ ಲಾಭನೇ ನೋಡ್ತಾ ಇದ್ರೆ ಅದನ್ನು ಸಂಬಂಧ ಅಂತ ಹೇಳೋದಿಲ್ಲ ರೀ, ಅದನ್ನು ವ್ಯವಹಾರ ಅಂತ ಹೇಳ್ತಾರೆ. ಒಂದು ಸ್ವಲ್ಪನಾದರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಅದ್ರ ಸ್ಟಾಕ್ ತುಂಬಾ ಇರ್ಬೋದು, ಹೋಗಿ ಹಂಚ್ಕೊಂಡು ಬನ್ನಿ. ನನಗಂತೂ ಇಂಟ್ರೆಸ್ಟ್ ಇಲ್ಲ. ನೋಡೆ, ಎಲ್ಲರ ಹೆಸರು ಹಾಳು ಮಾಡಿ ಗೆಲ್ಲೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ, ತಿಳ್ಕೊ. ಎಲ್ಲರ ಹೆಸರು ಹಾಳು ಮಾಡ್ತಾಳೆ, ಎಲ್ಲರ ಹೆಸರು ಹಾಳು ಮಾಡ್ತಾಳೆ ಅಂತ ಯಾಕ್ರಿ ಹೇಳ್ತೀರಾ? ಅಂಥದ್ದು ಏನು ಮಾಡಿದಾಳವಳು? ಮೊದಲು ಹಂಗೆ ಅನ್ನೋದನ್ನು ನಿಲ್ಲಿಸಿ. ನನಗಂತೂ ಅವಳು ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ. ಯಾವಾಗ ನೋಡಿದ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಇರ್ತಾರಲ್ಲ, ಅಂಥವ್ರ ಮಧ್ಯದಲ್ಲಿ ಅವಳು ಗೆದ್ದು ಬಂದು ತೋರಿಸಿದಾಳೆ. ನನಗದನ್ನು ನೋಡಿ ತುಂಬ ಹೆಮ್ಮೆ ಆಗ್ತಿದೆ. ಮಾತಾಡೋರ್ಗೇನು, ಕೆಲಸ ಕಾರ್ಯ ಬಿಟ್ಬಿಟ್ಟು ಮಾತಾಡ್ತಾನೇ ಇರ್ತಾರೆ.